Hi students, in the last class we discussed about the values of a trigonometric ratios on standard angle. Is it clear? So in the last class we discussed about the values of a trigonometric ratios on standard angles. Once again I am repeating the concept what we learnt in the last class. So I hope ನಾನು ಈ ಥರ ಕೈ ಇಟ್ಟಷ್ಟು ನಿಮಗೆ ಗೊತ್ತಾಗ್ತಿದೆ. ಸೊ ವಾಟ್ ಈಸ್ ದಿಸ್ ವಿ ಕಾಲ್ ಇಟ್ ಆಸ್ ಜಾನ್ಸಿನ ಮೆಥಡ್. ಸೊ ಇವಾಗ ನಾವು ಯಾಕೆ ಈ ಮೆಥಡ್ ಬಳಸ್ತೀವಿ ಹೇಳಿ, ಯಾವಾಗ ನಮಗೆ ವ್ಯಾಲ್ಯೂಸ್ ಕನ್ಫ್ಯೂಸ್ ಆದಾಗ ಈ ಮೆಥಡ್ನ ಬಳಸ್ತಾ ಹೋಗ್ತೀವಿ. ಬೇಸಿಕ್ಲಿ ಸೊ ನೋಡಿಲಿ, ಫಾರ್ ಎಕ್ಸಾಂಪಲ್, ಸೊ ನಿಮ್ಗೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಹೌ ಟು ಫೈಂಡ್ ದ ವ್ಯಾಲ್ಯೂಸ್ ಅಂತಂದರೆ, ಸೊ ಟು ಫೈಂಡ್ ದ ವ್ಯಾಲ್ಯೂಸ್, ದಿಸ್ ಈಸ್ 0, ದಿಸ್ ಈಸ್ 30, 45, 60, ದಿಸ್ ಈಸ್ ವಾಟ್ 90. 0, 30, 45, 60, 90. Now to find the values of sine left side, to find the values of cos right side. If you find, so what is the value of cos 0? What is the value of cos 0 means 0 degree. 0 degree means what? This one alva. So ಈ 0 degree ನ ಕ್ಲೋಸ್ ಮಾಡಿ. cos means which side? Right side. ಸೊ ರೈಟ್ ಸೈಡ್ ಎಷ್ಟು ಫಿಂಗರ್ಸ್ ಉಳಿದೆಯೋ ಅಷ್ಟು ಫಿಂಗರ್ಸ್ಗೆ ನೀವೇನು ಮಾಡಬೇಕು? ಸ್ಕ್ವೇರ್ ರೂಟ್ ಮಾಡಬೇಕು, ಡಿವೈಡ್ ಬೈ 2 ಮಾಡಬೇಕು. ಸೊ ಇವಾಗ ಎಷ್ಟು ಫಿಂಗರ್ಸ್ ಉಳಿದಿದೆ? 4 ಉಳಿದಿದೆ. ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 4 ಅಂತಂದರೆ 4 ಫಿಂಗರ್ಸ್ ಉಳಿದಿರೋದಕ್ಕೋಸ್ಕರ ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 4 ಈಸ್ 2. ಸೊ ಆ 2ಗೆ ಡಿವೈಡ್ ಬೈ 2 ಮಾಡಿದ್ರೆ 1. ಸೊ ದ ಕಾಸ್ 0 ಈಸ್ 1. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ this is what we learnt in the last class, the values of a trigonometric ratios on standard angles. Now in today class we'll discuss ASTC rule on the trigonometric ratios. ASTC rule on the trigonometric ratios. What is this ASTC rule? So ASTC rule on the trigonometric ratios. What is this ASTC? Why we need this ASTC rule ಅಂತಂದ್ರೆ, ಸೊ ಆ್ಯಕ್ಚುಲಿ ದಿಸ್ ಇಸ್ ಅ ನ್ಯೂ ಕಾನ್ಸೆಪ್ಟ್ ಫಾರ್ ಯು ಪೀಪಲ್. ಈ ಕಾನ್ಸೆಪ್ಟನ್ನ ನೀವು ನಿಮ್ಮ ಲೋಯರ್ ಕ್ಲಾಸಸಲ್ಲಿ ಕಲ್ತಿರಲ್ಲ, ಅಂದರೆ ಇನ್ನು ಹೈಸ್ಕೂಲಲ್ಲಿ ನೀವು ಕಲ್ತಿರಲ್ಲ. ವಾಟ್ ಈಸ್ ದಿಸ್ ASTC ಅಂತಂದರೆ, ಸೊ ವಿ ನೋ ದ ವ್ಯಾಲ್ಯೂ ಆಫ್ ಸೈನ್ 60, ಸೈನ್ 30, ಸೈನ್ 45, ಸೈನ್ 60, ಸೈನ್ 90. ಸೊ ನಮಗೆ ಇವಾಗ ಆ್ಯಂಗಲ್ ಅನ್ನೋದು 90 ಡಿಗ್ರಿಗೇನೆ ರಿಸ್ಟ್ರಿಕ್ಟ್ ಆಗುತ್ತಾ? ಆಫ್ಟರ್ ದ 90 ಆ್ಯಂಗಲ್ಸೇ ಇರಲ್ವಾ? ಸೊ ಆಫ್ಟರ್ ದ 90 ಆ್ಯಂಗಲ್ಸ್ ಇಲ್ವಾ? ಇದೆ. ಸೊ ಆಫ್ಟರ್ ದ 90 ವಿ ಹ್ಯಾವ್ 120, 270, 360 ಅಲ್ವಾ, 150, 180, ಈ ಥರ ವಿ ಹ್ಯಾವ್ ಸೋ ಮೆನಿ ಆ್ಯಂಗಲ್ಸ್. ಕರೆಕ್ಟಾ? ಸೊ ವಿ ಹ್ಯಾವ್ ಸೋ ಮೆನಿ ಆ್ಯಂಗಲ್ಸ್. ಆ ಪ್ರತಿಯೊಂದು ಆ್ಯಂಗಲ್ಸು ಕೂಡ ವ್ಯಾಲ್ಯೂಸ್ ಎಕ್ಸಿಸ್ಟ್ ಆಗುತ್ತೆ. ಓಕೆನಾ? ಸೊ ನಿಮಗೆ ಇದೆಲ್ಲ ಕಾನ್ಸೆಪ್ಟ್ ಕ್ಲೀನಾಗಿ ಅರ್ಥ ಆಗಬೇಕು ಅಂತಂದರೆ ಲೆಟ್ ವಿ ಡ್ರಾ ದ ಕ್ವಾಡ್ರೆಂಟ್. Is it clear? So now we write the angles in the form of quadrant. So ನೋಡಿ ಇಲ್ಲಿ, ಇದು 0, 0, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ. ಸರಿನಾ? ಸೊ ನಿಮಗೆ ಇದನ್ನು ರೇಡಿಯನ್ನಲ್ಲೂ ಬರೆದುಬಿಡೋಣ ನಾವು. 90 ಡಿಗ್ರಿ ಅಂದರೆ ಏನಂತ ಬರೀತೀವಿ? ರೇಡಿಯನ್ ಫಾರ್ಮ್ ಅಂದರೆ π/2, 180 ಅಂದರೆ π, 270 ಅಂದರೆ 3π/2, 360 ಅಂದರೆ 2π. ಸರಿನಾ? ನಿಮಗೆ ರೇಡಿಯನ್ನು ಕೂಡ ನಾವು ಯಾಕೆ ಬರಿತಾ ಇದ್ದೀನಿ ಅಂತಂದರೆ, ನಿಮಗೆ ರೇಡಿಯನ್ನು ಕೂಡ ನಿಮಗೆ ಚೆನ್ನಾಗಿ ಅಭ್ಯಾಸ ಆಗಬೇಕು, ಅದಕ್ಕೋಸ್ಕರ ನಿಮಗೆ ರೇಡಿಯನ್ ಫಾರ್ಮಲ್ಲೂ ಬರಿತಾ ಇದ್ದೀನಿ. ಸೊ ನಿಮಗೆ ವೈ ವಿ ನೀಡ್ ದಿಸ್ AST ರೂಲ್ ಅಂತಂದರೆ, ನಮಗೆ ವ್ಯಾಲ್ಯೂಸ್ ಆಫ್ ಸೈನ್, ಐ ಆಮ್ ಟೇಕಿಂಗ್ ದ ಎಕ್ಸಾಂಪಲ್ ಆಫ್ ಸೈನ್, 0 to 90 ಗೊತ್ತು, ಟ್ರಿಗ್ನಾಮೆಟ್ರಿ ರೇಷಿಯೋಸ್ದು 0 to 90 ಗೊತ್ತು. ಆಫ್ಟರ್ ದ 90 ನಮಗೆ ಆ್ಯಂಗಲ್ ಎಕ್ಸಿಸ್ಟ್ ಆಗಲ್ವಾ? ಆಫ್ಟರ್ ದ 90 ವಿ ಹ್ಯಾವ್ ಸೋ ಮೆನಿ ಆ್ಯಂಗಲ್ಸ್. ನೀವು ಅಕಸ್ಮಾತ್ ಏನಾರ 1040 ಡಿಗ್ರಿ ಎಕ್ಸಿಸ್ಟ್ ಆಗುತ್ತಾ ಅಂದರೆ ಎಕ್ಸಿಸ್ಟ್ ಆಗುತ್ತೆ. ಅದು 1040 ಡಿಗ್ರಿ ಇಸ್ ಆಲ್ಸೋ ಎಕ್ಸಿಸ್ಟ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಟ್ ಅಂತಂದರೆ, ವಿ ಹ್ಯಾವ್ ಎ ವ್ಯಾಲ್ಯೂ ಫಾರ್ ದಟ್ ಆಲ್ಸೋ. ಅಂದರೆ ಫಾರ್ ಎಕ್ಸಾಂಪಲ್ ಸೈನ್ 1040 ಡಿಗ್ರಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ 1040 ಡಿಗ್ರಿ ಅಂದರೆ ವಿ ಹ್ಯಾವ್ ಎ ವ್ಯಾಲ್ಯೂ, ಇದಕ್ಕೂ ಕೂಡ ವ್ಯಾಲ್ಯೂ ಇದೆ. ಹೌ ಟು ಫೈಂಡ್ ದಟ್ ಅಂತಂದರೆ ಬೈ ಯೂಸಿಂಗ್ ದ ASTC ರೂಲ್ ಆಫ್ ಎ ಟ್ರಿಗ್ನಾಮೆಟ್ರಿಕ್ ರೇಷಿಯೋ. ಸರಿನಾ? ಸೊ ವಿ ಹ್ಯಾವ್ ಎ ಸೋ ಮೆನಿ ವೇ. ಈ ಸೈನ್ 1040 ಡಿಗ್ರಿ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಎ ಸೋ ಮೆನಿ ಸ್ಟೆಪ್ಸ್. ಆ ಸೋ ಮೆನಿ ಸ್ಟೆಪ್ಸಲ್ಲಿ ಒಂದು ಸ್ಟೆಪ್ ನಾವೇನು ಯೂಸ್ ಮಾಡ್ತೀವಿ? ASTC ರೂಲ್ ಮಾಡ್ತೀವಿ. ಇಸ್ ಕ್ಲಿಯರ್? ಅಂತಂದರೆ ಫಾರ್ ಎಕ್ಸಾಂಪಲ್ 90 ಆದಮೇಲೆ ಏನು ಬರ್ತದೆ? ವಿ ಹ್ಯಾವ್ ಎ ಸೋ ಮೆನಿ ಆ್ಯಂಗಲ್ಸ್, 120 ಆ ಥರ ಬರ್ತಾ ಹೋಗುತ್ತೆ. ಅಂದರೆ
ಆ್ಯಂಗಲ್ಲು ನಮಗೆ ಕ್ವಾಡ್ರೆಂಟ್ ಟು ಕ್ವಾಡ್ರೆಂಟ್ ಚೇಂಜ್ ಆಗ್ತಾ ಹೋದರೆ ಕ್ಯಾರೆಕ್ಟರ್ ಆಫ್ ಎ ಟ್ರಿಗ್ನೋಮೆಟ್ರಿ ರೇಷಿಯೋ ಚೇಂಜ್ ಆಗ್ತಾ ಹೋಗುತ್ತೆ. ಯಾವ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕ್ಲೀನಾಗಿ ಹೇಳಬೇಕು ಅಂತಂದರೆ, ಇವಾಗ ನೀವು ಯಾವುದೋ ಒಂದು ಏರಿಯಾದಲ್ಲಿದ್ದೀರಾ. ಫಾರ್ ಎಕ್ಸಾಂಪಲ್ ನೀವು ಚಿತ್ರದುರ್ಗದಲ್ಲಿ ಎಕ್ಸ್ಟೆನ್ಷನ್ ಏರಿಯಾದಲ್ಲಿದ್ದೀರಾ. ಸೊ ನೀವು ನಿಮ್ಮ ಏರಿಯಾದಲ್ಲಿ ಇದ್ದೀರಾ ಅಂತಂದರೆ ನೀವೇ ಡಾನ್, ಇಸ್ ಇಟ್? ಸೊ ನೀವು ನಿಮ್ಮ ಏರಿಯಾದಲ್ಲಿ ಡಾನ್ ಅಂದರೆ ನಿಮ್ಮನ್ನು ಯಾರಾದರೂ ಬಂದರೆ, ನಿಮ್ಮ ಏರಿಯಾದಲ್ಲಿ ಯಾರಾದರೂ ಮುಟ್ಟಿದ್ರೆ, ಸೊ ನಿಮಗೆ ನಿಮ್ಮ ಫ್ರೆಂಡ್ಸ್ ಆಗಲಿ ಇನ್ನೂ ರಿಲೇಟಿವ್ಸ್ ಆಗಲಿ ಬಂದುಬಿಟ್ಟು ನಿಮ್ಮನ್ನು ಸಾಲ್ವ್ ಮಾಡ್ತಾರೆ, ಕರೆಕ್ಟಾ? ನಿಮ್ಮ ಏರಿಯಾಗೆ ನೀವೇ ಡಾನ್, ಕರೆಕ್ಟಾ? ಅದೇ ಥರನೇ ಟ್ರಿಗ್ನಾಮೆಟ್ರೀಸಲ್ಲೂ ಕೂಡ ಅವರು ಏನು ಮಾಡ್ತಾ ಹೋಗ್ತಾರೆ, ಏರಿಯಾ ವೈಸ್ನ ಡಿವೈಡ್ ಮಾಡ್ತಾ ಹೋಗ್ತಾರೆ. ಒಂದು ಏರಿಯಾಗೆ ನಾನೇ ಕಿಂಗು, ಅಂದರೆ ನಿಮ್ಮ ಏರಿಯಾಗೆ ನೀವೇ ಕಿಂಗ್ ಅನ್ನೋ ಥರ ಅವ್ರಿಗೆ ಒಂದೊಂದು ಕಿಂಗ್, ಅವ್ರವ್ರಿಗೆ ಒಂದು ಟ್ರಿಗ್ನೋಮೆಟ್ರಿಸ್ಗೂ ಕೂಡ ಏರಿಯಾಸ್ ಇದ್ದಾವೆ. ಆ ಏರಿಯಾಸ್ಗೆ ಅವರವರೇ ಕಿಂಗ್ ಆಗಿರ್ತವೆ. ಸೊ ಇಲ್ಲಿ ಕಿಂಗ್ ಅಂದರೆ ಏನು? ಪಾಸಿಟಿವ್ ಅಂತ ಅರ್ಥ, ಸರಿನಾ? ಅಂದರೆ ಇಯರ್ ವಿ ಹ್ಯಾವ್ ಎ 4 ಕ್ವಾಡ್ರೆಂಟ್ಸ್, ಕರೆಕ್ಟಾ? ದಿಸ್ ಈಸ್ ದ ಫಸ್ಟ್ ಕ್ವಾಡ್ರೆಂಟ್, ದಿಸ್ ಈಸ್ ದ ಸೆಕೆಂಡ್ ಕ್ವಾಡ್ರೆಂಟ್, ದಿಸ್ ಈಸ್ ದ ಥರ್ಡ್ ಕ್ವಾಡ್ರೆಂಟ್, ದಿಸ್ ಈಸ್ ದ ಫೋರ್ತ್ ಕ್ವಾಡ್ರೆಂಟ್. ಸೊ ಇವಾಗ ಪ್ರತಿಯೊಂದು ಕ್ವಾಡ್ರೆಂಟಲ್ಲೂ ಕೂಡ ಒಂದೊಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನಾಗಿರುತ್ತೆ? ಪಾಸಿಟಿವ್. ಅಂದರೆ ನಿಮ್ಮ ಏರಿಯಾದಲ್ಲಿ ನೀವು ಹೆಂಗೆ ಕಿಂಗೋ ಅದೇ ಥರನೇ ಸೊ ಟ್ರಿಗ್ನೋಮೆಟ್ರಿ ರೇಷಿಯೋಸಲ್ಲೂ ಕೂಡ ಸೊ ಆ ಏರಿಯಾಸಲ್ಲಿ ಅವರು ಕಿಂಗ್ ಆಗ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಇನ್ ದ ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್, ASTC means A. So in the first quadrant all are positive. Okay, in the second quadrant alli sin is positive. In the third quadrant alli tan is positive. In the fourth quadrant alli cos is positive. Is it clear? So in the first quadrant all are positive, in the second quadrant sin is positive, in the third quadrant tan is positive, in the fourth quadrant cos is positive. So that's why we are calling it as ASTC rule. Is it clear? Is it okay? So sir, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಮಾತ್ರ ಪಾಸಿಟಿವ್ನಾ, ಬೇರೆ ಯಾವ ಪಾಸಿಟಿವ್ ಆಗೋಕ್ಕಾಗಲ್ವಾ? ಇಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ, ಓಕೆನಾ? ಇಸ್ ಇಟ್ ಕ್ಲಿಯರ್? ಸೊ ಇನ್ ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಮಾತ್ರ ಪಾಸಿಟಿವ್, ಬೇರೆ ಯಾವ ಪಾಸಿಟಿವ್ ಆಗೋಲ್ವಾ? ಇಲ್ಲ, ಆಗೋದಿಲ್ಲ. ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ, ಯಾವ ಥರ ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಹೇಳಿದ್ದೀನಿ ಆಲ್ರೆಡಿ ವೈ ವಿ ಆರ್ ಡೂಯಿಂಗ್ ದಿಸ್ ಅಂತಂದರೆ, ಆ್ಯಂಗಲ್ ಚೇಂಜ್ ಆಗ್ತಾ ಹೋದಂಗೆ ನಮಗೆ ವ್ಯಾಲ್ಯೂಸು ಏನಾಗ್ತಾ ಹೋಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಒಂದು ಸರಿ ನಾವು ಆ್ಯಂಗಲ್ಲು ಈ ಕ್ವಾಡ್ರೆಂಟ್ ದಾಟ್ತು ಅಂತಂದರೆ ಅದರ ಕ್ಯಾರೆಕ್ಟರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಕ್ಯಾರೆಕ್ಟರ್ ಅಂತ ಅಂದರೆ ಏನದು? ಪಾಸಿಟಿವ್, ನೆಗೆಟಿವ್. ಇನ್ನು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಮಾತ್ರ ಪಾಸಿಟಿವ್ ಬರುತ್ತೆ, ಬೇರೆವೆಲ್ಲ ವ್ಯಾಲ್ಯೂಸ್ ಏನಾಗ್ತವೆ? ನೆಗೆಟಿವ್ ಆಗ್ತದೆ. ಯಾಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಆ್ಯಂಗಲ್ ಎಕ್ಸಿಸ್ಟ್ ಆಯ್ತು ಈ ಥರ, ಇದು ಕ್ಲಿಯರ್? ಇದು ಒಂದು ಆ್ಯಂಗಲ್ ಎಕ್ಸ್ ಅಂದ್ಕೊಳ್ಳೋಣ. ಇಲ್ಲಿ ಈ ಲೆಟ್ ವಿ ಡ್ರಾ ಎ ಪರ್ಪೆಂಡಿಕ್ಯುಲರ್, ಓಕೆನಾ? ಸೊ ನಾವು ಇಲ್ಲಿ ದಿಸ್ ಈಸ್ ದ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್, ಇದು ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್, ಇದು ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್, ಇದು ನೆಗೆಟಿವ್ ವೈ ಆ್ಯಕ್ಸಿಸ್, ಇದು ಪಾಸಿಟಿವ್ ವೈ ಆ್ಯಕ್ಸಿಸ್, ಕರೆಕ್ಟಾ? ಇದು ನೆಗೆಟಿವ್ ಎಕ್ಸಸ್ ಆಗಿರೋದ್ರಿಂದ ಇದನ್ನೇನಾಗುತ್ತೆ? ಇದು ನೆಗೆಟಿವ್ ಬರುತ್ತೆ. ಇದು ಇಟ್ ಈಸ್ ಅ ಪ್ಯಾರಲಲ್ ಟು ದ ಪಾಸಿಟಿವ್ ವೈ ಆ್ಯಕ್ಸಿಸ್, ಅದಕ್ಕೆ ಇಲ್ಲಿ ಏನು ಬರುತ್ತೆ? ವ್ಯಾಲ್ಯೂ ಪಾಸಿಟಿವ್ ಬರುತ್ತೆ. ಸೊ ಆಬ್ವಿಯಸ್ಲಿ ಹೈಪೋಟೆನಸ್ ಯಾವಾಗಲೂ ಏನಿರುತ್ತೆ? ಪಾಸಿಟಿವ್ ಇರುತ್ತೆ, ಕರೆಕ್ಟಾ? ನಾವು ಈಗ ಲೆಟ್ ವಿ ರೈಟ್ ದ ರೇಷಿಯೋ ಆಫ್ ಸೈನ್. ವಾಟ್ ಇಸ್ ದ ರೇಷಿಯೋ ಆಫ್ ಸೈನ್? ಈಸ್ ಆಪೋಸಿಟ್ ಬೈ hypotenuse. Sin ratio is opposite by hypotenuse, correcta? The sin ratio is opposite by hypotenuse. Andre idu positive aitu. Positive by positive is positive. What about the cos? Cos is adjacent. Adjacent side andre yadu? Idu adjacent side, correcta? So adjacent by hypotenuse. Adjacent by hypotenuse antandre adjacent side is negative, hypotenuse is positive, so cos is negative. ಅರ್ಥ ಆಗ್ತಿದೆಯಾ? Is it clear? Is it okay? So what about the tan? Tan is opposite by adjacent, correct? Opposite by adjacent andre positive by negative. Positive by negative is negative. Is it clear? If sin is positive, cos and tan is negative. Cos and tan is negative andre secant negative irutte, cot negative irutte. Sin positive andre cosecant ಕೂಡ ಪಾಸಿಟಿವ್ ಇರುತ್ತೆ. ಯಾಕೆ ಅಂತಂದರೆ ದ ರೆಸಿಪ್ರೋಕಲ್ ಆಫ್ ಸೈನ್ ಇಸ್ ಕೊಸಿಕೆಂಟ್. ಸೊ ಅದಕ್ಕೋಸ್ಕರ ಸೈನ್ ಆ್ಯಂಡ್ ಕೊಸಿಕೆಂಟ್ಸ್ ಆರ್ ಪಾಸಿಟಿವ್, ಆಲ್ ಅದರ್ಸ್ ಆರ್ ನೆಗೆಟಿವ್. ಇಸ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ಯಾವ ಥರ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಅಂತ ನಿಮಗೆ ತೋರಿಸಿದ್ದು ನಾನಿಲ್ಲಿ.
ಸರಿನಾ. ಇವ್ಯಾವೂ ಕೂಡ ನೀವು ನೆನ್ಪಿಟ್ಕೋಬೇಡಿ, ಇವ್ಯಾವೂ ಕೂಡ ನಿಮ್ಗೆ ಇಂಪಾರ್ಟೆಂಟು ಅಲ್ಲ, ಜಸ್ಟ್ ನಿಮಗೆ ರೆಫರೆನ್ಸ್ ಕೊಟ್ಟಿದ್ದಷ್ಟೇ ನಾನು. ನೀವು ಇಲ್ಲಿ ನೆನ್ಪಿಟ್ಕೋಬೇಕಾದ್ರೆ ಏನಂತಂದರೆ, ಇಯರ್ you want to remember like this: the angle is divided into a quadrants, first, second, third and fourth. In the first quadrant all are positive. ಅಂದರೆ ನಿಮ್ಮ ಏರಿಯಾದಲ್ಲಿ ನೀವು ಡಾನ್ ಆಗಿದ್ರು ಕೂಡ ಕಾಲೇಜಿಗೆ ಬಂದ ಮೇಲೆ ಎಲ್ಲರೂ ಡಾನೆ, ಅದಕ್ಕೋಸ್ಕರ ಆಲ್ ಆರ್ ಪಾಸಿಟಿವ್ ಮೀನ್ಸ್ ಫಸ್ಟ್ ಕ್ವಾಡ್ರೆಂಟ್ ಮೀನ್ಸ್ ಕಾಲೇಜ್, ಇಲ್ಲೆಲ್ಲ ಪಾಸಿಟಿವ್ನೇ, ಎಲ್ಲರೂ ಕಿಂಗೆ, ಸರಿನಾ. ಇಸ್ ಕ್ಲಿಯರ್. ಸೊ ಆಲ್ ಆರ್ ಪಾಸಿಟಿವ್, ಫಸ್ಟ್ ಕ್ವಾಡ್ರೆಂಟ್ ಈಸ್ ಆಲ್ ಆರ್ ಪಾಸಿಟಿವ್. ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಈಸ್ ಪಾಸಿಟಿವ್, ಆಲ್ ಅದರ್ಸ್ ಆರ್ ನೆಗೆಟಿವ್. ಇಸ್ ಕ್ಲಿಯರ್. Sin. In the third quadrant tan, in the fourth quadrant cos. ಸರಿನಾ. ಸೊ ಸೈನ್ ಅಂದರೆ ಬರೀ ಸೈನೇ ಅಲ್ಲ, ಅದ್ರ ಜೊತೆಗೆ ಏನಿರುತ್ತೆ, ಕೊಸಿಕೆಂಟ್ ಇರುತ್ತೆ. ಟ್ಯಾನ್ ಅಂದರೆ ಅದ್ರ ಜೊತೆಗೆ ಯಾವ್ದಿರುತ್ತೆ, ಕಾಟ್ ಇರುತ್ತೆ. ಕಾಸ್ ಅಂದರೆ ಅದ್ರ ಜೊತೆಗೆ ಯಾವ್ದಿರುತ್ತೆ, ಸೀಕೆಂಟ್ ಇರುತ್ತೆ. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ದಿಸ್ ಇಸ್ ದ ASTC ರೂಲ್. ಸೊ ವೈ ವಿ ನೀಡ್ ASTC ರೂಲ್ ಅಂದರೆ ಟು ಫೈಂಡ್ ದ ವ್ಯಾಲ್ಯೂ ಆಫ್ ದ ಹೈಯರ್ ಆ್ಯಂಗಲ್. To find the value of either higher angle we need ASTC. Okay, so A means all are positive, S means sin is positive, T means tan is positive, fourth C means cos is positive. You want to go with the anti-clockwise direction like this. Is it clear? Now so it is very easy to remember. ASTC ಅಂತ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸೊ ನೀವು ನೆನ್ಪಿಟ್ಕೊಳಕ್ಕಾಗಲ್ಲ ಅಂತಂದರೆ we have one shortcut method to remember this ASTC. ಯಾವ ಥರ ಅಂದರೆ ಆ್ಯಡ್ ಶುಗರ್ ಟು ಕಾಫಿ. ವಾಟ್ ಈಸ್ ASTC ಅಂದರೆ ಆ್ಯಡ್ ಶುಗರ್ ಟು ಕಾಫಿ. ನಿಮಗೆ ರಿಮೆಂಬರಿಂಗ್ ಪರ್ಪಸ್ಗೋಸ್ಕರ ಹೇಳ್ತಿರೋದು, ಆ್ಯಡ್ ಶುಗರ್ ಟು ಕಾಫಿ. ಇಸ್ ಕ್ಲಿಯರ್? ಇಲ್ಲ ಅಂದರೆ ಎ ಸ್ಕೂಲ್ ಟು ಕಾಲೇಜ್. ಸೊ ಹೌ ಟು ರಿಮೆಂಬರ್ ದಿಸ್ ASTC ಅಂದರೆ ಎ ಸ್ಕೂಲ್ ಟು ಕಾಲೇಜ್. ಇಸ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ಡೋಂಟ್ ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್ ವಾಟ್ ಐ ಎಕ್ಸ್ಪ್ಲೇನ್ಡ್ ಹಿಯರ್. ಸೊ ಅದೆಲ್ಲ ನಿಮಗೆ ಏನು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಇರೋದು ಏನಂದರೆ ಯಾವ ಕ್ವಾಡ್ರೆಂಟಲ್ಲಿ ಯಾರು ಪಾಸಿಟಿವ್ ಅಂತ. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಜಸ್ಟ್ ನೋಡ್ತಾ ಹೋಗಿಲಿ. ಸೊ ಇಲ್ಲಿ ಆ್ಯಂಗಲ್ ಎಕ್ಸಿಸ್ಟ್ ಆಗಿದೆ. ಆ್ಯಂಗಲ್ ಎಕ್ಸಿಸ್ಟ್ ಆಗಿರೋದು ಎಲ್ಲಿ, ಫೋರ್ತ್ ಕ್ವಾಡ್ರೆಂಟಲ್ಲಿ. ಸೊ ಆ್ಯಂಗಲ್ ಎಕ್ಸಿಸ್ಟ್ ಆಗಿರೋದು ಫೋರ್ತ್ ಕ್ವಾಡ್ರೆಂಟಲ್ಲಿ ಆಗಿರೋದ್ರಿಂದ ಸೊ ಈ ಆ್ಯಂಗಲ್ಗೆ ಆಪೋಸಿಟ್ ಸೈಡ್ ಅದು ಇದು, ಸರಿನಾ. ಈ ಆಪೋಸಿಟ್ ಸೈಡು ಇಟ್ ಈಸ್ ಪ್ಯಾರಲಲ್ ಟು ಯಾವುದಕ್ಕೆ, ವೈ ಆಕ್ಸಿಸ್ಗೆ. ಸೊ ಇದು ನೆಗೆಟಿವ್ ವೈ ಆಕ್ಸಿಸ್ ಆಗಿರೋದ್ರಿಂದ ಇದೇನಾಗುತ್ತೆ, ಮೈನಸ್. ಓಕೆನಾ. ಸೊ ಇವಾಗ ಇದಕ್ಕೆ ಅಡ್ಜಸೆಂಟ್ ಸೈಡ್ ಅದು ಇದು, ಓಕೆನಾ. ಸೊ ಈ ಅಡ್ಜಸೆಂಟ್ ಸೈಡು ಆಬ್ವಿಯಸ್ಲಿ ಇಟ್ ವಿಲ್ ಬಿಕಮ್ ಪ್ಲಸ್. ಓಕೆನಾ. ವಾಟ್ ಅಬೌಟ್ ದ ಹೈಪೋಟೆನಸ್? ದ ಹೈಪೋಟೆನಸ್ ಈಸ್ ದಿಸ್ ಒನ್. ಸೊ ಈ ಹೈಪೋಟೆನಸ್ ಯಾವಾಗಲೂ ಏನಾಗಿರುತ್ತೆ, ಪಾಸಿಟಿವ್ನೇ ಇರುತ್ತೆ. Now let me define the sine ratio for this. So what is the ratio of sine is opposite by hypotenuse. What is the opposite side is minus, hypotenuse is plus, minus by plus is what, minus. Okay na. What about the cos? So cos is equal to adjacent by hypotenuse means plus by plus, plus by plus is equal to plus. Okay na. Cos is positive in the fourth quadrant. So let me define for tan also. Tan is opposite by adjacent. What is the opposite side is minus, adjacent side is plus, minus by plus minus. So cos is positive, sin and tan is negative. Just for remembering, ಇನ್ನೊಂದ್ಸರಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು, ನಿಮಗೆ ಗೊತ್ತಾಗಲಿ ಅಂತ ಹೇಳಿದ್ದು, ಸರಿನಾ. ಸೊ ಇವು ಯಾವನ್ನೂ ಕೂಡ ನೆನ್ಪಿಟ್ಕೋಬೇಡಿ, ಹೆಂಗೆ ಬಂತು, ಏನಕ್ಕೆ ಬಂತು ಅಂತ. ಸೊ ನಿಮಗೆ ಹೆಂಗೆ ಬಂತು ಅಂತ ನಿಮಗೆ ಪ್ರೂಫ್ ಇರಲಿ ಅಂತ ಒಂದು ರೆಫರೆನ್ಸ್ಗೆ ಹೇಳಿರೋದು. ನೀವು ನೆನ್ಪಿಟ್ಕೋಬೇಕಿರೋದು ಏನು, ಭಾಳ ಸಿಂಪಲ್ಲು, ASTC. ಎ ಅಂದರೆ ಏನು, ಫಸ್ಟ್ ಕ್ವಾಡ್ರೆಂಟ್. ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್. ಸೈನ್ ಈಸ್ ಪಾಸಿಟಿವ್ ಇನ್ ವಿಚ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್. T is positive in which quadrant, third quadrant. Cos is positive in which quadrant, fourth quadrant. So ಅಷ್ಟೇ, you want to remember this thing. ಓಕೆನಾ. ಇಷ್ಟೇ ನೀವು ನೆನ್ಪಿಟ್ಕೋಬೇಕಾರದು. ಓಕೆನಾ. Is it clear? So this is the ASTC rule on the trigonometric ratios. Okay, is it okay? Now we'll go for the next concept. Okay students, now we will discuss
the next concept, odd and even angle of the trigonometric ratio. Odd and even angle of the trigonometric ratio. Once again I am repeating. So why we are doing this ಅಂತಂದರೆ, ಇದನ್ನೆಲ್ಲ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಟು ಫೈಂಡ್ ದ ವ್ಯಾಲ್ಯೂ ಆಫ್ ಹೈಯರ್ ಆ್ಯಂಗಲ್ಸ್. ಹೈಯರ್ ಆ್ಯಂಗಲ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ನಾವು ಇದೆಲ್ಲ ಕಲಿತಾ ಇದ್ದೀವಿ. ಫಸ್ಟ್ ಕಾನ್ಸೆಪ್ಟ್ ನಾವು ಕಲ್ತಿದ್ದು ಯಾವುದು, ASTC ರೂಲ್ ಆಫ್ ಎ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಕರೆಕ್ಟಾ. ಇವಾಗ ಕಲಿತಿರೋದು ಯಾವುದು, ಆಡ್ ಆ್ಯಂಡ್ ಈವನ್ ಆ್ಯಂಗಲ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಕರೆಕ್ಟಾ. ಸೊ ನಾವು ಆಡ್ ಆ್ಯಂಡ್ ಈವನ್ ಆ್ಯಂಗಲ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂತಂದರೆ, ಅಗೇನ್ ಐ ಆಮ್ ರೈಟಿಂಗ್ ದ quadrant. Okay, so this is a 0 degree, 90 degree, 180 degree, 270 degree, 360 degree. Okay na, first quadrant 0 to 90 first quadrant, 90 to 180 second quadrant, 180 to 270 third quadrant, 270 to 360 fourth quadrant. This is we already know this one, correct? And we know that the first quadrant all are positive, in the second quadrant sin is positive, in the third quadrant tan is positive, in the fourth quadrant cos is positive. ASTC rule of the trigonometric ratios, is it? So this is already we learned, correct? Is it clear? The here sin is positive means it's the reciprocal is also a positive, sin and cosecant. Tan positive andre adu reciprocal kuda positive, tan and cot. Same for cos also, cos and secant is positive, all other terms are negative. Okay na, this is about the ASTC rule. Now what about the odd and even angle of a trigonometric ratio means, here odd angle means 90 and 270. Odd means what, 90 and 270. 90 and 270 is the odd angle. Is it okay? What about the even angle? The even angle means 180 and 360. 180 and 360. 180 and 360 is the even angle. 90 and 270 is the odd angles. Now in the odd angle what happen means, the character of the trigonometric ratio will changes. Okay na, now we have a sin, cos, tan. If the angle is odd, the sin will changes to cos, the character will changes. Is it clear? ಸೊ ಯಾಕೆ ಚೇಂಜ್ ಆಗುತ್ತೆ, ಸೈನ್ ಇರೋದು ಕಾಸ್ ಏನಕ್ಕಾಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಇನ್ನು ಫರ್ದರ್ ಕ್ಲಾಸಸಲ್ಲಿ ನೋಡೋಣ ಯಾಕೆ ಅಂತ. ಇಫ್ ದ ಕಾಸ್ ಈಸ್ ದೇರ್ ಇಟ್ ವಿಲ್ ಚೇಂಜಸ್ ಟು ಸೈನ್, ಟ್ಯಾನ್ ಈಸ್ ದೇರ್ ಇಟ್ ವಿಲ್ ಚೇಂಜಸ್ ಟು ಕಾಟ್. ಇಸ್ ಇಟ್ ಕ್ಲಿಯರ್? ಸೊ ಇಫ್ ದ ಆಡ್ ಆ್ಯಂಗಲ್ ಇಸ್ ದ ಕೇಸ್, ವಾಟ್ ಇಸ್ ದ ಆಡ್ ಆ್ಯಂಗಲ್, 90 and 270. ಸೊ 90 and 270 is the odd angle. If the odd is the case, the character of the trigonometric ratio will changes. So how it is changes means, sin is changes to cos, cos is changes to sin, tan is changes to cot. Same as it is for cosecant. Cosecant will changes to secant, secant will changes to cosecant, cot will changes to tan. So the character of the trigonometric ratio will change. That we call it as odd angle. That we call it as odd angle. Here the character will change. What about the even? Even means 180 and 360. The even means 180 and 360. 180 and 360 is the even angle. Here the character of the trigonometric ratio will not change. It remains same as it is what we have. Means sin will become sin only, cos will become cos only, tan will become tan only, cosecant will become cosecant only, secant will become secant only, cot will become cot only. Here the character will not changes. The character will not changes. So this is about the even angle. Is it clear? Once again I am repeating. Just listen here. Odd and even angle of a trigonometric ratio. So odd and even angle of a trigonometric ratio means, if you write the quadrant, in the quadrant
So we are dividing the quadrant from 0 to 90 first quadrant, 90 to 180 second quadrant, 180 to 270 third quadrant, 270 to 360 fourth quadrant. Here in this 90 and 270 we call it as odd angle, 180 and 360 we call it as even angle. So if the odd angle is the case, the character of the trigonometric ratio will changes. How means, if the sine is the case, it will become cos, will become sine, tan will become cot, cosecant will become secant, secant will become cosecant, cot will become tan. The character will changes here when the odd is the case. If the even is the case, the character will not change, it will remain same as it is what we have there. So sin idre sin irutte, cos idre cos irutte, tan idre tan irutte, cosecant idre cosecant irutte, secant idre secant irutte, cot idre cot irutte. So nothing will change here. Is it clear? Is it clear? Now, is it okay? So why we are doing this andre, to find the values of the higher angle. So to find the higher angles, you must know the ASTC rule and odd and even angle of the trigonometric ratio. Is it okay? So this is about the odd and even angle of a trigonometric ratio. Now here, to represent the angles in the second quadrant, ಇವಾಗ ಸೆಕೆಂಡ್ ಕ್ವಾಡ್ರಂಟಲ್ಲಿರೋ ಆ್ಯಂಗಲ್ಸ್ನ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ 120 ಡಿಗ್ರಿ ಅಂತ ಇದೆ ಅಂದ್ಕೊಳ್ಳಿ. ಸೊ ಈ 120 ಡಿಗ್ರಿ ಅಂತ ಇದೆ ಅಂತಂದರೆ 120 ಡಿಗ್ರಿ, ಈ 120 ಡಿಗ್ರಿನ ಏನಂತ ಬರಿಬೋದು, 90 + 30 ಅಂತ ಬರಿಬೋದಾ? ಇಸ್ ಇಟ್ ಕ್ಲಿಯರ್? ಅಂದರೆ we can represent the angles in the second quadrant is like this, 90 plus theta. 90 plus theta. Theta may be any acute angle. Is it clear? So ಇವಾಗ ಫಾರ್ ಎಕ್ಸಾಂಪಲ್ ಇವಾಗ theta 60 ಆದರೆ 90 plus 60 ಏನಾಗುತ್ತೆ, 150. ಇಟ್ ಈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಓಕೆನಾ? ಇಸ್ ಇಟ್ ಕ್ಲಿಯರ್? To represent the angles in the second quadrant, we can write like this. Bariboda? Is it clear? Same as it is. So we can write like this also. 180 minus theta to represent the angles in the second quadrant. So to represent the angles in the second quadrant, we can write 180 minus theta. Means ಇವಾಗ 120 ಇದೆಯಲ್ಲ, 120 ಏನಂತ ಬರಿಬೋದು, 180 minus 60 ಅಂತಲೂ ಬರಿಬೋದು. Is it clear? 180 what is 180 minus 60 is 120. 90 plus 30 is 120. ಅಂದರೆ ಈ 120ನ ಎರಡೂ ಥರ ಬರಿಬೋದು. ಕರೆಕ್ಟಾ? Is it clear? To represent the angles in the second quadrant, we can write like this. Is it clear? Same as it is. To represent the angles in the third quadrant, ಯಾವ ಥರ ಬರಿತೀರಾ ನೀವು? Same as it is, 180 plus theta. So here 270 minus theta. Correct? I am giving another example for to represent the angles in third quadrant. So third quadrant alli, let me take an example, 210 degree. To write the 210 degree ಏನು ಬರೀತೀರಾ, 180 plus 30 ಅಂತಲೂ ಬರಿಬೋದು, ಇಲ್ಲ 270 minus 60 ಅಂತ ಬರಿಬೋದು. ಕರೆಕ್ಟಾ? Is it? Here theta may be any acute angle. Okay na? To represent the angles in the fourth quadrant, ಯಾವ ಥರ ಬರೀತೀರಾ, 270 plus theta or 360 minus theta. Correct? Is it clear? So to represent the angles in the first quadrant, ಯಾವ ಥರ ಬರೀತೀರಾ, 360 plus theta or 90 minus theta. Correct? Is it clear? To represent the angles in the quadrant, we are writing like this. Okay na? Is it clear? So to write the angles in the first quadrant, we are writing 90 minus theta and 360 minus theta. 360 plus theta. So to write the angles in the second quadrant, we write 90 plus theta
180 minus theta to write the angles in the third quadrant. 180 plus theta, 270 minus theta to write the angles in the fourth quadrant. 270 plus theta, 360 minus theta. Is it clear? So this is the first quadrant, this is the second quadrant, this is the third quadrant, this is the fourth quadrant. Is it okay? So this is a representation of angles in the quadrants. So I hope you people are understanding all the concept what I am telling. ಸೊ ನಿಮಗೆ ಅದನ್ನು ಗೊತ್ತಾಗ್ತಾ ಇಲ್ಲ ಅಂತಂದರೆ ನೀವೇನು ಮಾಡಿ, ಕಾನ್ಸೆಪ್ಟ್ ಗೊತ್ತಾಗಿಲ್ಲ ಅಂತಂದರೆ ರಿವೈಸ್ ಆ್ಯಸ್ ಮೆನಿ ಟೈಮ್ಸ್ ಆ್ಯಸ್ ಪಾಸಿಬಲ್. ಸೊ ನೀವು ಭಾಳ ರಿವಿಷನ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ನಿಮಗೆ ಇಲ್ಲಿ 3 ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದೆ ಇವತ್ತು. ದ ಫಸ್ಟ್ ಕಾನ್ಸೆಪ್ಟ್ ಈಸ್ ASTC ರೂಲ್ ಆಫ್ ಎ ಟ್ರಿಗ್ನಾಮೆಟ್ರಿಕ್ ರೇಷಿಯೋ. ಕರೆಕ್ಟಾ? ASTC ರೂಲ್ ಆಫ್ ಎ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅಂತಂದರೆ in the first quadrant all are positive, in the second quadrant sin is positive, in the third quadrant tan is positive, in the fourth quadrant cos is positive. So except those trigonometric ratios all are negative. Is it clear? So after that ನಾವು ಏನು ಡಿಸ್ಕಸ್ ಮಾಡಿದ್ವಿ, ಆಡ್ ಆ್ಯಂಡ್ ಈವನ್ ಆ್ಯಂಗಲ್ ಆಫ್ ಎ ಟ್ರಿಗ್ನಾಮೆಟ್ರಿಕ್ ರೇಷಿಯೋ. ಆಡ್ ಆ್ಯಂಡ್ ಈವನ್ ಆ್ಯಂಗಲ್ ಆಫ್ ಎ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಮೀನ್ಸ್ ಆಡ್ ಆ್ಯಂಗಲ್ ಮೀನ್ಸ್ 90 and 270, ಈವನ್ ಆ್ಯಂಗಲ್ ಮೀನ್ಸ್ 180 and 360. ಸೊ ಇನ್ ದ ಆಡ್ ಆ್ಯಂಗಲ್ ನಾವೇನಾಗುತ್ತೆ, ದ ಕ್ಯಾರೆಕ್ಟರ್ ಆಫ್ ದ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಚೇಂಜ್ ಆಗ್ತದೆ. ಸೈನ್ ವಿಲ್ ಬಿಕಮ್ ಕಾಸ್, ಕಾಸ್ ವಿಲ್ ಬಿಕಮ್ ಸೈನ್, ಟ್ಯಾನ್ ವಿಲ್ ಬಿಕಮ್ ಕಾಟ್. ಆ ಥರ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಹೋಗುತ್ತೆ. ಈವನ್ ಆ್ಯಂಗಲಲ್ಲಿ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ, ಇಟ್ ವಿಲ್ ರಿಮೈನ್ ಸೇಮ್ ಆ್ಯಸ್ ಇಟ್ ಈಸ್. ಸೈನ್ ಇಸ್ ಎ ಸೈನ್, ಕಾಸ್ ಇಸ್ ಕಾಸ್, ಟ್ಯಾನ್ ಇಸ್ ಟ್ಯಾನ್. ದ ಥರ್ಡ್ ಕಾನ್ಸೆಪ್ಟ್ ವಾಟ್ ಐ ಗಿವನ್ ಫಾರ್ ಯು ಪೀಪಲ್ ಅಂತಂದರೆ, ಟು ರೆಪ್ರೆಸೆಂಟ್ ದ ಆ್ಯಂಗಲ್ಸ್ ಇನ್ ದ ಕ್ವಾಡ್ರೆಂಟ್. ಇಲ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ ನಾವು ಆ್ಯಂಗಲ್ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ವಿ ಕ್ಯಾನ್ ರೈಟ್ ಇಟ್ ಇನ್ 90 minus theta ಆರ್ 360 plus theta. ಟು ರೆಪ್ರೆಸೆಂಟ್ ದ ಆ್ಯಂಗಲ್ಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಏನಂತ ಬರಿಬೋದು, 90 plus theta, 180 minus theta. ನಿಮಗೆ ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ನಾನು. 120 ಡಿಗ್ರಿ ನೀವೇನಂತ ಬರಿಬೋದು, 90 plus 30 ಆರ್ 180 minus 60. ಕರೆಕ್ಟಾ? ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ನೀವು ಅದನ್ನು ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡಬೇಕು, ಹೆಂಗೆ ಬರೀತೀರಾ, 180 plus theta ಆರ್ 270 minus theta. ಅದನ್ನು ಇಲ್ಲಿ ನೋಡಿರಿ, ಇದು ಥರ್ಡ್ ಕ್ವಾಡ್ರೆಂಟ್ಗೆ ನಿಮಗೆ ಒಂದು ಎಕ್ಸಾಂಪಲ್ ಇರಲಿ ಅಂತ ಕೊಟ್ಟಿರೋದು. ಸೊ 210 ಏನಂತ ಬರಿಬೋದು, 180 plus 30 ಅಂತ ಬರಿಬೋದು, ಇಲ್ಲ 270 minus 60 ಅಂತ ಬರಿಬೋದು. ಸೊ ಇಯರ್ ಇನ್ ದ ಫೋರ್ತ್ ಕ್ವಾಡ್ರೆಂಟಲ್ಲಿ, ಸೊ ಫೋರ್ತ್ ಕ್ವಾಡ್ರೆಂಟಲ್ಲಿ ನೀವು ಆ್ಯಂಗಲ್ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಏನು ಬರೀತೀರಾ, 270 plus theta ಇಲ್ಲ 360 minus theta. ಸೊ ದಿಸ್ ಈಸ್ ದ ಬ್ರೀಫ್ ಡಿಸ್ಕಷನ್ ಆಫ್ ಟುಡೇ ಕ್ಲಾಸ್. ಇಸ್ ಇಟ್ ಕ್ಲಿಯರ್? ಸೊ ಐ ಹೋಪ್ ಯು ಪೀಪಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಡೂಯಿಂಗ್. ಸೊ ನಿಮಗೆ ನಾನು ಏನು ಮಾಡ್ತಿದ್ದೀನಿ ಅಂತ ನಿಮಗೆ ಕ್ಲೀನಾಗಿ ಗೊತ್ತಾಗ್ತಿದೆ ಅನಿಸ್ತದೆ. ಸೊ ಗೊತ್ತಾಗ್ತಿಲ್ಲ ಅಂದರೆ ಜಸ್ಟ್ ರಿವೈಸ್ ವಾಟ್ ಐ ಆಮ್ ಡೂಯಿಂಗ್ ಇನ್ ದ ಲಾಸ್ಟ್ ಕ್ಲಾಸ್ ಆ್ಯಂಡ್ ಟುಡೇ ಕ್ಲಾಸ್. ಸೊ ಇಲ್ಲ ಅಂದರೆ ನಿಮಗೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಟ್ರಿಗ್ನಾಮೆಟ್ರಿ ಅನ್ನೋದು ಸುಲಭ ಅಲ್ಲ. ಸೊ ನೀವೇನೋ ಕಲಿತಾ ಹೋದರೆ ಈಸಿ ಆಗ್ತಾ ಹೋಗುತ್ತೆ, ಇಲ್ಲ ನೆಕ್ಸ್ಟ್ ಕಲಿಯೋಣ ನಾಳೆ ಕಲಿಯೋಣ ಅಂತಂದರೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಡೇ ಬೈ ಡೇ ಕಾನ್ಸೆಪ್ಟ್ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗೋಲ್ಲ. ಸೊ ಇಸ್ ಇಟ್ ಕ್ಲಿಯರ್? ಸೊ ಇದೆಲ್ಲ ನಿಮಗೆ ಅರ್ಥ ಆಗಿದ್ದರೆ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡ್ತೀವೋ ಅದು ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಸೊ ವಿ ಆರ್ ಡೂಯಿಂಗ್ ಅಲೈಡ್ ಆ್ಯಂಗಲ್ಸ್. ಸರಿನಾ? ಇಷ್ಟು ಕಾನ್ಸೆಪ್ಟ್ ಗೊತ್ತಿದ್ದರೆ ನಾವು ಅಲೈಡ್ ಆ್ಯಂಗಲ್ಸ್ನ ಬರಿತಾ ಹೋಗ್ಬೋದು. ಓಕೆನಾ? ಸೊ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದಿಸ್ ಪೇಜ್ ಆ್ಯಂಡ್ ಕಾಪಿ ಟು ಯುವರ್ ನೋಟ್ಸ್ ಆ್ಯಂಡ್ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.